ಇವತ್ತು ಇದನ್ನ ಟೀ ಅಂತ ಅನ್ನೋದು. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತಂಗಡೆ ಹೂವಿಂದ ಇವತ್ತು ಟೀನ ಮಾಡ್ತಾ ಇದ್ದೀವಿ. ಈ ಹೂವಿನ ಟೀ ಕುಡಿಯೋದ್ರಿಂದ ಹೊಟ್ಟೆ ನೋವಾಗಲಿ, ಬಂಜತನ ಆಗಲಿ ಎಲ್ಲದಕ್ಕೂ ಒಂದು ಸರ್ವಮದ್ದು ಅಂತಲೇ ಹೇಳ್ಬೋದು. ಮತ್ತು ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವೆಲ್ಲ ಏನೆಲ್ಲ ಹಾಕಿ ಈ ರೀತಿ ಟೀನ ಮಾಡ್ಕೊಂಡು ಕುಡಿದ್ವಿ ಅಂತ. ಇದನ್ನು ಕಷಾಯನಾದರೂ ಅಂದ್ಕೊಳ್ಳಿ, ಇಲ್ಲ ಟೀನಾದರೂ ಅಂದ್ಕೊಳ್ಳಿ, ಆದರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂಥ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಯಾರೆಲ್ಲ ಬಂಜೆತನದಿಂದ ನರಳ್ತಾ ಇರ್ತಾರೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅಂಥವ್ರಿಗೆ ಮಾತ್ರ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ತೀರಾ ಹೊಟ್ಟೆ ನೋವು ಅನ್ನೋರಿಗೆ ಚಿಟಿಕೆಯಲ್ಲಿ ಕೆಲಸ ಮಾಡುವಂತಹ ಒಂದು ಎಫೆಕ್ಟಿವ್ ಮನೆಮದ್ದು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಸಲ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದು ತಂಗಡೆ ಹೂವಿನ ಟೀ ಅಥವಾ ಕಷಾಯ ಅಂದ್ಕೊಳ್ಳಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ವಾರದಲ್ಲಿ 2 ಸಲ ಮಾಡ್ಕೊಂಡು ಕುಡೀರಿ. ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇರ್ತೀರ, ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಮುಟ್ಟು 2 ತಿಂಗಳು 3 ತಿಂಗಳಿಗೆ ಒಂದು ಸಲ ಆಗ್ತಾ ಇರುತ್ತೆ, ಇದನ್ನು ವಾರದಲ್ಲಿ 2 ಸಲ ಮಾಡ್ಕೊಂಡು ಕುಡೀರಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದ್ರ ಜೊತೆಗೆ ತುಂಬಾ ಹೊಟ್ಟೆ ನೋವಿಗಂತೂ ಮಾಡಿಸಿದಂತಹ ಒಂದು ಮನೆಮದ್ದಿದು. ಇದ್ರಲ್ಲ ಫ್ರೆಂಡ್ಸ್, ನಮ್ಮ ತಂಗಡೆ ಹೂವಿನ ಟೀನ, ಇದನ್ನ ಟೀ ಅಂತ ಅನ್ನೋದು ಹೇಳ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಕಷಾಯ ಅಂತನಾದರೂ ತಿಳ್ಕೊಳ್ಳಿ. ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುವಂತಹ ಒಂದು ಮದ್ದು ಅಂತನಾದರೂ ತಿಳ್ಕೊಳ್ಳಿ. ಇದನ್ನು ವಾರದಲ್ಲಿ 2 ಸಲ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಒಳಗಿರೋ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಮಗೆ ಎನರ್ಜೆಟಿಕ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅದೇ ಥರನೇ ಇದು ಬಂಜೆತನ ಇರೋರಿಗೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ತುಂಬಾ ಬೇಗನೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಯಾರಿಗೆಲ್ಲ ಇರ್ರೆಗ್ಯುಲರ್
ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೋ ಅವರಿಗೆ ತಿಂಗಳ ಕರೆಕ್ಟಾಗಿ ಪೀರಿಯಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಬಂಜೆತನದಿಂದ ಅಂದರೆ ಏನಂತಾರೆ ಮಕ್ಕಳಾಗ್ದಲೇ ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ ಅವರಿಗಂತೂ ತುಂಬಾ ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು. ವಾರದಲ್ಲಿ 2 ಸಲ ಈ ಟೀನ ಮಾಡ್ಕೊಂಡು ಕುಡೀರಿ. ಒಂದು 3-4 ತಿಂಗಳವರೆಗೂ ಯೂಸ್ ಮಾಡಿ, ನಿಜ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಈ ಹೂವಿಂದ ಸುಮಾರು ಮದ್ದುಗಳು ತಯಾರಿಸಿ ನಾವು ತೊಗೋಬೋದು. ಅದರಲ್ಲಿ ಇದು ಒಂದು ಅನ್ಕೋಬೋದು. ನಾವು ಈ ರೀತಿ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ನಿಮಗೆ ಇಷ್ಟ ಆದರೆ ಒಂದ್ಸಲ ಮನೆಯಲ್ಲೇ ಟ್ರೈ ಮಾಡಿ, ತುಂಬಾ ಬೇಗನೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ನಮ್ಮ ವಿಡಿಯೋನ ನೋಡ್ತಾ ಇರ್ತೀರಾ, ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕಲಿಕ್ಕೆ ತುಂಬಾ ಹೆಲ್ಪ್ಫುಲ್ಲು ಆಗುತ್ತೆ ಅಂತ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ.